ಹಾಯ್ ಸ್ನೇಹಿತರೆ, ನಮಸ್ಕಾರ. ಸದ್ಯಕ್ಕೆ 47 ಮ್ಯಾಚ್ ಆದ್ಮೇಲೆ IPL ಒಂದು ರೋಚಕ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಟೇಬಲ್ ಓಪನ್ ಇದೆ. ಸೊ ಯಾರು ಕೊನೆಯದಾಗಿ 4 ಟೀಮ್ ಉಳ್ಕೋತಾರೆ, ಅದೇ ಈಗ ಸಖತ್ ಸಸ್ಪೆನ್ಸ್ ಆಗಿದೆ. ಸೊ ಬನ್ನಿ ಹಾಗಾದ್ರೆ ಟೇಬಲ್ ಅನ್ನ ನೋಡ್ತಾ ಯಾರು 4 ಟೀಮ್ ಕ್ವಾಲಿಫೈ ಆಗ್ಬೋದು, ಯಾರಿಗೆ ಸಾಧ್ಯನೇ ಇಲ್ಲ, ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ ಸ್ಟಾರ್ಟ್ ಫ್ರಮ್ ಬಾಟಮ್. CSK ಯಾವಾಗಲೂ ಕೂಡ ಟಾಪ್ ಅಲ್ಲಿ ಇದ್ದಂತ ಟೀಮ್ ಇದು. ಬಟ್ ಈ ಸಲ ತಳ ಹಿಡಿದಿದೆ. 9 ಮ್ಯಾಚ್ ಆಡಿದ್ದಾರೆ, ಕೇವಲ 2 ಮ್ಯಾಚ್ ಗೆದ್ದಿರೋದು, 7 ಸೋತಿದ್ದಾರೆ, 4 ಪಾಯಿಂಟ್, -1.302 ಇವರ ನೆಟ್ ರನ್ ರೇಟ್. ಸದ್ಯಕ್ಕೆ ಅವರಿಗೆ ಇನ್ನು 5 ಮ್ಯಾಚ್ ಇದೆ. ಬಟ್ 5ರಲ್ಲಿ ಅವರು 5 ಗೆದ್ರೂ ಕೂಡ 14 ಪಾಯಿಂಟ್ ಆಗುತ್ತೆ. 14 ಪಾಯಿಂಟ್ ಅನ್ನೋದು ನಿಮ್ಗೆ ಕ್ವಾಲಿಫೈ ಆಗೋಕ್ ಸಾಕು. ಬಟ್ ನೆಟ್ ರನ್ ರೇಟ್ ನಿಮ್ಮ ಕೈ ಹಿಡಿದ್ರೆ ಮಾತ್ರ. ಹೇಗೆ ಆ RCB ಟೀಮ್ ಲಾಸ್ಟ್ ಸೀಸನ್ ಕ್ವಾಲಿಫೈ ಆಯಿತು 14 ಪಾಯಿಂಟ್ ಜೊತೆಗೆ, ಆ ಥರ ನೆಟ್ ರನ್ ರೇಟ್ ಕೂಡ ಬೇಕಾಗುತ್ತೆ. ಬಟ್ ಈ ಸಲ ಟೀಮ್ ಆಡ್ತಿರೋದು ನೋಡಿದ್ರೆ ಬಹುಶಃ ಕಷ್ಟ. ಸೊ ಅವರ ಉಳಿದಿರುವಂಥ ಮ್ಯಾಚ್ಗಳು ಯಾವುದು ಅಂತ ನೋಡಿದ್ರೆ, ಪಂಜಾಬ್ ವಿರುದ್ಧ ಇದೆ, ಅದು ಸ್ವಲ್ಪ ಟಫ್ ಇರುತ್ತೆ. RCB ಮೇಲೆ ನಮ್ಮ ಬೆಂಗಳೂರಲ್ಲೇ ಇದೆ. ಇನ್ನು KKR ವಿರುದ್ಧ ಗೆಲ್ಲೋ ಚಾನ್ಸಸ್ ಇದೆ ಅವರು ಟ್ರೈ ಮಾಡಿದ್ರೆ. RR ವಿರುದ್ಧ ಈಗ ವೈಭವ್ ಎಲ್ಲ ಹೊಡಿತಿರೋದು ನೋಡಿದ್ರೆ, ಜೈಸ್ವಾಲ್ ಹೊಡಿತಿರೋದು ನೋಡಿದ್ರೆ ಬಹುತೇಕ ಅದು ಕಷ್ಟ. ಇನ್ನು GT ಟಾಪ್ ಅಲ್ಲಿರುವಂತ ಟೀಮ್, ಟಾಪ್ 3 ಇದ್ದಾರೆ ಅವರು. ಸೊ ಅವ್ರನ್ನೂ ಕೂಡ ಸೋಲ್ಸೋದು ಕಷ್ಟ ಇದೆ. ಸೊ ಹಾಗಾಗಿ ಇವರು 5-5 ಹೊಡಿತಾರೆ ಅನ್ನೋದು ಸದ್ಯಕ್ಕಂತೂ ಡೌಟೇನೆ. ಸೊ CSK ಬಹುತೇಕ ಔಟ್ ಆಫ್ ಟೂರ್ನಮೆಂಟ್. ಇನ್ನೊಂದು ಮ್ಯಾಚ್ ಸೋತ್ರೆ ಮುಗೀತು. ಇನ್ನು SRH 9 ಮ್ಯಾಚ್ ಅಲ್ಲಿ 3 ಗೆದ್ದಿದ್ದಾರೆ. ಇವ್ರಕ್ಕಿಂತ ಒಂದು ಪರವಾಗಿಲ್ಲ, ಒಂದು ಹಂತಕ್ಕೆ ಪರವಾಗಿಲ್ಲ, 2 ಪಾಯಿಂಟ್ ಜಾಸ್ತಿ ಇದೆ. 6 ಪಾಯಿಂಟ್, -1.103. ಸೊ ಇವ್ರಿಗೂ ಚಾನ್ಸ್ ಇದೆ. ಉಳಿದಿರುವಂತ 5 ಮ್ಯಾಚ್ ಅಲ್ಲಿ 5 ಗೆದ್ರೆ 16 ಪಾಯಿಂಟ್ ಆಗುತ್ತೆ. ಇವ್ರಿಗೆ ಸ್ವಲ್ಪ ಎಡ್ಜ್ ಇದೆ ಚೆನ್ನಾಗಿಂತ. ಬಟ್ ಅವ್ರಿಗಿರುವಂತ ಮ್ಯಾಚ್ ಗಳನ್ನ ನೋಡಿದ್ರೆ, GT ವಿರುದ್ಧ ಅದು ಟಫ್ ಆಗುತ್ತೆ. DC ಇಬ್ರು ಕೂಡ ಟೇಬಲ್ ಟಾಪರ್ಸ್. ಸೊ ಟೇಬಲ್ ಟಾಪ್ ಅಲ್ಲಿ ಇರುವಂತವ್ರು, ಟಾಪ್ 4 ಇರುವಂತ ಟೀಮ್ಗಳು. ಹಾಗಾಗಿ ಸೊ KKR ಮೇಲೆ ಟ್ರೈ ಮಾಡ್ಬೋದು. RCB ಮೇಲೆ ಟಫ್ ಇದೆ. LSG ಹೇಳಕ್ಕಾಗಲ್ಲ, 50-50 ಇರುತ್ತೆ. ಸೊ ಉಳಿದಿರುವಂತ 5ರಲ್ಲಿ ಒಂದು 2 ಈಸಿ ಮ್ಯಾಚ್ ಇದೆ. ಬಟ್ ಉಳಿದಿರೋ ಹಾಗೆ ಎಲ್ಲ ಕೂಡ ಟಫ್ ಇದೆ ಅವ್ರಿಗೆ. ಸೊ ಇದು SRH ನ ಪರಿಸ್ಥಿತಿ. ಇನ್ನು RR ನಿನ್ನೆ ಒಂದು ಅದ್ಭುತವಾದಂಥ ಗೆಲುವನ್ನು ಸಾಧಿಸಿದ್ರು. ರನ್ ರೇಟ್ ಕೂಡ ಇಂಪ್ರೂವ್ ಆಯಿತು. 10 ಮ್ಯಾಚ್ ಅಲ್ಲಿ 3 ಗೆದ್ದಿರೋದು, 7 ಸೋತಿದ್ದಾರೆ, 6. ಇನ್ನಿರೋ 4ರಲ್ಲಿ 4 ಗೆದ್ರು ಕೂಡ 14 ಆಗುತ್ತೆ. ಬಟ್ ಇವ್ರಿಗೆ ಸಮಸ್ಯೆ ಅದೇನೆ, ಮ್ಯಾಚ್ ಕಮ್ಮಿ ಇದೆ. ಇನ್ನಿರುವಂತ ಎದುರಾಳಿಗಳು ನೋಡಿದ್ರೆ MIನ ಸೋಲ್ಸೋದು ಟಫ್. ಬಟ್ ನೆನ್ನೆ ತರ ಆಡಿದ್ರೆ ಚಾನ್ಸ್ ಇದೆ. KKR ನ ಸೋಲಿಸಬಹುದು, CSK ನ ಸೋಲಿಸಬಹುದು. ಪಂಜಾಬ್ ಮೇಲೆ ಕೂಡ 50-50 ಇರುತ್ತೆ. ಸೊ ಹಾಗಾಗಿ ಇವ್ರಿಗೊಂದು ಚಾನ್ಸ್ ಇದೆ ನೆನ್ನೆ ತರ ಆಟಿಟ್ಯೂಡ್ ತೋರಿಸಿದ್ರೆ. ಸೊ ಅವರು ಕೂಡ, ಬಟ್ ರನ್ ರೇಟ್ ಅನ್ನೋದು ಕೈ ಹಿಡಿಬೇಕು ಅಲ್ಟಿಮೇಟ್ಲಿ. ಇನ್ನು KKR ಸದ್ಯಕ್ಕೆ ಟೇಬಲ್ ಅಲ್ಲಿ 7ನೇ ಪ್ಲೇಸ್ ಅಲ್ಲಿ ಇದೆ. 10 ಮ್ಯಾಚ್ ಅಲ್ಲಿ 4 ಗೆದ್ದಿದ್ದಾರೆ, 5 ಸೋತಿದ್ದಾರೆ, 1 ನೋ ರಿಸಲ್ಟ್, 9 ಪಾಯಿಂಟ್. ಇನ್ನು ಅವ್ರಿಗೆ 4 ಮ್ಯಾಚ್ ಇದೆ. 4ಕ್ಕೆ 4 ಗೆದ್ರು ಕೂಡ 17 ಪಾಯಿಂಟಿಗೆ ಬಂದು ನಿಲ್ತಾರೆ. ಆದ್ರೆ 4 ಮ್ಯಾಚ್ ಯಾರ ಮೇಲಿದೆ ಅಂತ ನೋಡಿದ್ರೆ, RR ಮೇಲೊಂದು. RR ಮತ್ತೆ KKR ಆಲ್ಮೋಸ್ಟ್ ಸೇಮ್ ಪೊಸಿಷನ್ ಇದ್ದಾರೆ. ಸಿಚುವೇಶನ್ ಈಗ ಅವ್ರದ್ದು ಪರಿಸ್ಥಿತಿ. ಸೊ 50-50 ಫೈಟ್ ಇರುತ್ತೆ. CSK ಟೇಬಲ್ ಲಾಸ್ಟ್ ಅಲ್ಲಿ ಇದ್ದಾರೆ. ಅಂತ ಫೈಟ್ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಟೀಮ್ ಅಂತ ವೈಬೇ ತೋರಿಸ್ತಿಲ್ಲ. ಸೊ ಅದು ಗೆಲ್ಬೋದು ಅವರು. SRH ಕೂಡ ಟಫ್ ಆಗುತ್ತೆ. RCB ಕೊನೆ ಮ್ಯಾಚ್ ಎಲ್ಲಿ ತಪ್ಪಿಸ್ಕೊಂಡ್ರು ಮೇ ಬಿ RCB ಜೊತೆ 17 ಮೇಗೆ ಸ್ವಲ್ಪ ಟಫ್ ಆಗುತ್ತೆ. ಸೊ 4ಕ್ಕೆ 4 ಗೆಲ್ಲಬೇಕು. 2 ಏನಾದರೂ ಗೆದ್ರೆ, ಇದು 3 ಗೆದ್ರೆ 15 ಪಾಯಿಂಟ್ ಆಗುತ್ತೆ. 2 ಗೆದ್ರೆ ಟೂರ್ನಮೆಂಟ್ ಇಂದ ಹೊರಗಡೆ ಹೋಗ್ತಾರೆ. ಸೊ 15 ಆದ್ರೂ ಕೂಡ ರಿಸ್ಕಿನೇ. ಬಟ್ ಔಟ್ ಅಂಡ್ ಔಟ್ ಚಾನ್ಸ್ ಇರುತ್ತೆ. ಇದು KKR ಸಿಚುವೇಶನ್. ಇನ್ನು LSG 10 ಮ್ಯಾಚ್ ಅಲ್ಲಿ 5 ಗೆದ್ದಿದ್ದಾರೆ, 5 ಸೋತಿದ್ದಾರೆ. ಈಕ್ವಲ್ ಇದೆ ಅವ್ರದ್ದು, 10 ಪಾಯಿಂಟ್. ಇನ್ನು ಉಳಿದಿರುವಂತ 4ರಲ್ಲಿ 4 ಗೆದ್ರೆ 18 ಸೇಫ್ ಆಗ್ತಾರೆ. 3 ಗೆದ್ರು ಕೂಡ ಚಾನ್ಸ್ ಇದೆ. ಸೊ ನೋಡೋಣ ಅವ್ರದ್ದು ಎದುರಾಳಿಗಳು ಯಾರು ಅಂತ ನೋಡಿದ್ರೆ, ಪಂಜಾಬ್ ಮೇಲೆ ಮ್ಯಾಚ್ ಇದೆ, ಇದು ಟಫ್ ಇರುತ್ತೆ ಗೆಲ್ಲೋಕೆ. RCB ಮೇಲೆ ಅಂತ ಇನ್ನೂ ಟಫ್ ಇರುತ್ತೆ. GT ಟಾಪ್ 4 ಇರುವಂತ ಟೀಮ್, SRH ಮೇಲೆ ಟ್ರೈ ಮಾಡ್ಬೋದು. ಬಟ್ ಇವರು ಕೂಡ ಒಂದೆರಡು ಟಫ್ ಮ್ಯಾಚ್ ಇದೆ 4ರಲ್ಲಿ. ಸೊ ಇನ್ನು ಪಂಜಾಬ್ ಕಿಂಗ್ಸ್ 9ರಲ್ಲಿ 5 ಗೆದ್ದಿದ್ದಾರೆ, 3 ಸೋತಿದ್ದಾರೆ, 1 ನೋ ರಿಸಲ್ಟ್, 11 ಪಾಯಿಂಟ್. ಉಳಿದಿರುವಂತಹ 5 ಮ್ಯಾಚ್ ಅಲ್ಲಿ 5 ಕೂಡ ಗೆದ್ರೆ, ಸೊ ಅವರ ಪಾಯಿಂಟ್ಸ್ ಬಂದು ಆಲ್ಮೋಸ್ಟ್ 19 ಆಗುತ್ತೆ. 2 ಗೆದ್ರೆ 17 ಆಗುತ್ತೆ. ಹಾಗೂ ಕೂಡ ಚಾನ್ಸ್ ಇದೆ. ಏನಾದ್ರೂ 3 ಗೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 14 ಆಲ್ಮೋಸ್ಟ್ ಪಾಯಿಂಟ್ಗಳಲ್ಲಿ 15 ಪಾಯಿಂಟ್ ಆದ್ರೂ ಕೂಡ ಚಾನ್ಸ್ ಇದೆ. ಬಟ್ ರನ್ ರೇಟ್ ಅನ್ನೋದು ವರ್ಕ್ ಆಗಬಹುದು. 4 ನೋಡೋಣ ಈಗ. ಟಾಪ್ 4 ಇರುವಂತ RCB, MI, GT, DC ಇವರಿಗೆ ವಿನ್ ಆಗುವಂತ ಚಾನ್ಸಸ್ ಹೇಗಿದೆ ಅಂತ. ಇನ್ನು DC ಬಗ್ಗೆ ನೋಡೋಣ. DC ಆರಂಭದಲ್ಲಿ ಒಳ್ಳೆ ಫ್ಲೋಲ್ ಇದ್ದಂತ ಟೀಮ್, ಟಾಪ್ 1 ಅಲ್ಲಿ ಇದ್ರವರು. ನಂತರ ನಿಧಾನವಾಗಿ ಕಳೆದೊಂದು 3 ಮ್ಯಾಚ್ ಅಲ್ಲಿ ಅವರ ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ಯಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ 10 ಮ್ಯಾಚ್ ಅಲ್ಲಿ 6 ಗೆದ್ದಿದ್ದಾರೆ, 4 ಸೋತಿದ್ದಾರೆ, 12 ಪಾಯಿಂಟ್ ಏನೋ ಇದೆ. ಇನ್ನು 4 ಮ್ಯಾಚ್ ಇದೆ. 4ಕ್ಕೆ 4 ಗೆದ್ರೆ ಅವ್ರು ಬಂದು ಒಂದು 20 ಪಾಯಿಂಟಿಗೆ ಬಂದು ನಿಲ್ತಾರೆ. ಬಟ್ ಲಾಸ್ಟ್ 2-3 ಮ್ಯಾಚ್ ಅವರ ಫಾರ್ಮ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಡಿಕ್ಲೈನ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ಉಳಿದಿರುವಂತಹ 4 ಮ್ಯಾಚ್ ಇವ್ರದ್ದು ಯಾರ್ದಪ್ಪ ಅಂತ ನೋಡಿದ್ರೆ, ಒಂದು SRH ಮೇಲಿದೆ. ಬಟ್ ಈ ಥರನೇ ನೆನ್ನೆ ಆಡಿತರ ಆಡಿದ್ರೆ ಕಷ್ಟ ಇದೆ ಅದು ಕೂಡ. ಪಂಜಾಬ್ ಕೂಡ ಒಳ್ಳೆ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದೆ. ಅವರು ಸೇಮ್ ಇವ್ರ ಥರನೇ, DC ಥರನೇ ಸ್ವಲ್ಪ ವಾಪಸ್ ಮುಖ ಮಾಡ್ತಿದ್ದಾರೆ ಇವರು.
ಸೊ ಇನ್ನೊಂದು ಕಡೆ GT ಚೆನ್ನಾಗಿದೆ, ಮೊನ್ನೆ ಸೋತಿರ್ಬೋದು, ಬಟ್ ಸ್ಟಿಲ್ ಅವ್ರ ಫಾರ್ಮ್ ಕಮ್ಬ್ಯಾಕ್ ಮಾಡ್ತಾರೆ ಅವರು. MI ಅದ್ಭುತವಾಗಿ 5-5 ಹೊಡೆದಿರುವಂಥ ಟೀಮ್. ಈ ಮ್ಯಾಚ್ ಟಫ್ ಆಗುತ್ತೆ. ಸೊ ಇವರಿಗೆ 4ಅಲ್ಲಿ 1-2 ಮ್ಯಾಚ್ ಟಫ್ ಇದೆ, 1-2 ಮ್ಯಾಚ್ ಓಕೆ ಗೆಟಬಲ್ ಅನ್ನೋ ರೀತಿಯಾಗಿದೆ. ಬಟ್ ಆದರೂ ಯಾಕೋ DC ದಾರಿ ಈಗ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನು GT 9 ಮ್ಯಾಚಲ್ಲಿ 6 ಗೆದ್ದಿದ್ದಾರೆ. ನಿನ್ನೆ ಸೋತ್ ಮೇಲೆ 3 ಸೋಲಾಗಿದೆ, 12 ಪಾಯಿಂಟ್. ಉಳಿದಿರುವಂಥದ್ದು 5 ಮ್ಯಾಚ್, 5-5 ಕೂಡ ಗೆದ್ರೆ 22 ಆಗ್ತಾರೆ, 4 ಗೆದ್ರೆ 20 ಆಗ್ತಾರೆ, 3 ಗೆದ್ರೆ 18 ಆಗ್ತಾರೆ, ಆಗ್ಲೂ ಚಾನ್ಸ್ ಇದೆ. 2 ಗೆದ್ರೂ ಚಾನ್ಸ್ ಇದೆ, 16. ರನ್ ರೇಟ್ ಚೆನ್ನಾಗಿರ್ಬೇಕಷ್ಟೇ. ಸೊ ಅವ್ರಿಗಿರುವಂಥ ಮ್ಯಾಚ್ಗಳನ್ನ ನೋಡಿದ್ರೆ SRH ಮೇಲೆ ಗೆಲ್ಬೋದು ಟ್ರೈ ಮಾಡಿದ್ರೆ, ಚೆನ್ನಾಗಿ ಆಡಿದ್ರೆ. MI ಟಫ್ ಆಗುತ್ತೆ, DC ಟಫ್ ಆಗುತ್ತೆ. ಈಗಿರುವಂಥ ಫಾರ್ಮ್ ಬಗ್ಗೆ ನಾನು ಹೇಳ್ತಿರೋದು. ಸೊ LSG CSK ಗೆಲ್ಲೋ ಚಾನ್ಸಸ್ ಇದೆ. ಒಂದು 3 ಈಸಿ ಮ್ಯಾಚ್ ಇದೆ, ಕಂಪೇರ್ ಟು ಅದರ್ ಟೀಮ್ ಈಸಿ ಅಂತ ಹೇಳ್ಬೋದು. ಇದು GTಯ ಒಂದು ದಾರಿ. ಇನ್ನು ಮುಂಬೈ 10 ಮ್ಯಾಚಲ್ಲಿ 6 ಗೆದ್ದಿದ್ದಾರೆ, 4 ಸೋತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 5 ಗೆದ್ದಿಗೆ ಬಂದಿರೋದು ಅವರು ಟಾಪ್ 2ಗೆ. ಅದ್ಭುತವಾದಂಥ ಫಾರ್ಮ್ನಲ್ಲಿರುವಂಥ ಟೀಮ್. 12 ಪಾಯಿಂಟ್ಸ್ ಇದೆ, ಪ್ಲಸ್ 0.889 ಅವರ ನೆಟ್ ರನ್ ರೇಟ್. ಸೊ ಅವ್ರಿಗಿರುವಂಥ ಮ್ಯಾಚ್ಗಳು ಬಂದು 4 ಗೆದ್ರೆ 20 ಆಗ್ತಾರೆ. ಸೊ ಆ ಒಂದು ಪೊಸಿಷನಲ್ಲಿ ಇದೆ ಅದು. ಸೊ 8 ಪಾಯಿಂಟ್ ಬರುತ್ತೆ. 4ರಲ್ಲಿ 3 ಗೆದ್ರೆ 18 ಆಗುತ್ತೆ, 4ರಲ್ಲಿ 2 ಗೆದ್ರೆ 16 ಆಗುತ್ತೆ, ಆಗ್ಲೂ ಚಾನ್ಸ್ ಇದೆ. ಇನ್ನು 2 ಮ್ಯಾಚ್ ಗೆದ್ರೆ ಅವ್ರಿಗೆ ಆಲ್ಮೋಸ್ಟ್ ಆಗ್ತಾರೆ ಅವರು. ರನ್ ರೇಟ್ ಹೆಲ್ದಿ ಆಗಿರೋದ್ರಿಂದ ನೆಟ್ ರನ್ ರೇಟ್. ಸೊ ಇದು ಓವರ್ ಆಲ್ 9 ಟೀಮ್ಗಳು ನೋಡಿದ್ರಿ. ಮುಂಬೈಗಿರುವಂಥ ಮ್ಯಾಚ್ಗಳು ಯಾವುದಂತ ಒಂದ್ಸಲ ನೋಡ್ಬಿಡೋಣ. RR ಮೇಲಿದೆ. ಸೊ ನೆನ್ನೆ ಆಡಿದಂಥ ರೀತಿ ನೋಡಿದ್ರೆ ಈ ಮ್ಯಾಚು ಟಫ್ ಆಗುತ್ತೆ. GT ಮೇಲೂ ಕೂಡ ಟಫ್ ಇದೆ. PBKS ಪಂಜಾಬ್ ಮೇಲೆ ಕೂಡ 50-50, ಯಾಕಂದ್ರೆ ಅವರೊಂಥರ ಕೆಲವು ಮ್ಯಾಚ್ ಸಖತ್ತಾಗಿ ಆಡ್ತಾರೆ, ಕೆಲವು ಮ್ಯಾಚ್ ಪಂಜಾಬ್ ತುಂಬ ಹೋಪ್ಲೆಸ್ ಆಗಿ ಆಡಿದ್ದು ಇದೆ. ಏನು DC ಅವರು ಕೂಡ ಟಾಪ್ 4 ಅಂತ ಟೀಮ್. ಸೊ 1-2 ಕಷ್ಟ ಟೀಮ್ ಇದೆ, 1-2 ಓಕೆ ಆಡ್ಬೋದು ಅನ್ನೋ ಟೀಮ್ ಇದೆ. ಸೊ ಆ 2 ಗೆದ್ರೂ ಸಾಕು, ಅವರು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತಾರೆ. ಬಟ್ ಅವ್ರು ಟೇಬಲ್ ಟಾಪ್ ಬರಬೇಕು ಅಥವಾ ಟಾಪ್ 2 ಅಂತ ಖಂಡಿತ ಟಾರ್ಗೆಟ್ ಇರುತ್ತೆ. ಬಟ್ ಮುಂಬೈ ಈ ಸಲ ಆಡಿರೋದು ನೋಡಿದ್ರೆ ಆರಂಭದಲ್ಲಿ ಇಲ್ಲಿವರೆಗೆ ಬಂದಿರೋದೇ ದೊಡ್ಡ ವಿಷಯ ಅಂತ ಒಂದು ಛಲ ತೋರಿಸಿ ಬಂದಿದ್ದಾರೆ ಮೇಲೆ. ಇನ್ನು ಕೊನೆಯದಾಗಿ ನಮ್ಮ RCB 10 ಮ್ಯಾಚ್ ಆಡಿದ್ದೀವಿ, ಟಾಪಲ್ಲಿ ಕೂತಿದ್ದೀವಿ. 7 ಮ್ಯಾಚನ್ನು ಗೆದ್ದಿರೋದು, 3 ಸೋತಿರೋದು, 14 ಪಾಯಿಂಟ್. ಬೇರೆಲ್ಲ ಟೀಮ್ಗಳಿಗಿಂತ ನಮ್ಮ ಪಾಯಿಂಟ್ ಚೆನ್ನಾಗಿದೆ. ಬೇರೆಲ್ಲ ಟೀಮ್ಗಳಿಗಿಂತ ನಮ್ಮ ಪಾಯಿಂಟ್ ರನ್ ರೇಟ್ ಕೂಡ ಚೆನ್ನಾಗಿದೆ. ರನ್ ರೇಟ್ ಸ್ವಲ್ಪ ಕೆಲವೊಂದು ಟೀಮ್ಗಳಿಂದ ಕಮ್ಮಿ ಇದ್ರೂ ಕೂಡ 14 ಪಾಯಿಂಟ್ ಇದೆಯಲ್ಲ, ಇದು ಬಹಳ ಮ್ಯಾಟ್ರ್ ಆಗುತ್ತೆ. 4 ಮ್ಯಾಚ್ ಇದೆ. ನಮ್ಮ ಟಾರ್ಗೆಟ್ ಇರೋದು 4ಕ್ಕೆ 4 ಗೆಲ್ಬೇಕಂತ. ಸೊ 4ಕ್ಕೆ 4 ಗೆದ್ರೆ 22 ಆಗಿ ಬಹುತೇಕ ನಾವು ಟೇಬಲ್ ಟಾಪಲ್ಲಿ ಉಳ್ಕೋತೀವಿ. ಉಳ್ದಂಥ GT ಯಾವ್ದಾದ್ರು ಸ್ವಲ್ಪ ಒಂದು ಸೋತ್ರೆ, DC ಕೂಡ ಸೋತ್ರೆ ಒಳ್ಳೇದಾಗುತ್ತೆ ನಮಗೆ. ಸೊ ಮುಂಬೈ ಏನು 22ಗೆ ಬರಲ್ಲ. ಸೊ ಅದನ್ನು ನಾವು ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ಯಾವ ಮ್ಯಾಚ್ ಇದೆ ಅಂತ ನೋಡಿದ್ರೆ CSK ಮೇಲಿದೆ, ಇದನ್ನು ಹೊಡಿಬೇಕು. LSG ಮೇಲೆ ನೆಕ್ಸ್ಟ್ ಇದೆ, ಅದನ್ನು ಕೂಡ ಹೊಡಿಲೇಬೇಕು. SRH ಕೂಡ ಚಾನ್ಸ್ ಇದೆ, KKR ಇದೆ. ಸೊ ಇರುವಂಥ 4 ಟೀಮ್ ಕೂಡ ನಮ್ಗಿರುವಂಥ ಪ್ಲಸ್ ಏನಂತಂದ್ರೆ ಎಲ್ಲರೂ ಟೇಬಲ್ ತಳದಲ್ಲಿರುವಂಥ ಟೀಮ್ಗಳು, ಎಲ್ಲ ಟೇಬಲ್ ತಳದಲ್ಲಿದ್ದಾರೆ. CSK, LSG, SRH, KKR. ಸೊ ಈ 4 ಹೊಡೆದ್ರೆ 22. ರಜತ್ ಪಟಿದಾರ್ ನೆನ್ನೆನೇ ಹೇಳಿದ್ರು, ನಾವು ಬರೀ ಕ್ವಾಲಿಫೈ ಆಗೋಕೆ ನೋಡ್ತಾ ಇಲ್ಲ, ಟೇಬಲ್ ಟಾಪ್ 2 ಇರೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಟಾಪ್ 2 ಬೇಡ, ಟಾಪ್ 1 ಇರೋಣ. ಸೊ ಒಂದು ವೇಳೆ ಇಲ್ಲ ನಾವು 4ರಲ್ಲಿ 1 ಏನಾದರೂ ಬೈ ಮಿಸ್ ಸೋತ್ವಿ ಅಂತಂದ್ರೆ 3 ಆಗ್ಲೂ ಕೂಡ 20 ಆಗ್ತೀವಿ. ಟೇಬಲ್ ಟಾಪಲ್ಲಿ ಉಳಿಯುವಂಥ ಚಾನ್ಸಸ್ ಇದೆ. ಆಗ್ಲೂ ಕೂಡ ಎಲ್ಲ ಟೀಮ್ ಏನು ಗೆದ್ಕೊಂಡು ಹೋಗಲ್ಲ. ಸೊ ನೋಡೋಣ, 3 ಔಟ್ ಆಫ್ 4 ಕೂಡ ಒಳ್ಳೇದೆ. ಇದು ಸದ್ಯದ ಸಿನಾರಿಯೋ. ಸೊ ಇಷ್ಟು ಟೀಮ್ಗಳು ಮುಂಚೂಣಿಯಲ್ಲಿವೆ. RCB, ಮುಂಬೈ, GT, DC ಸ್ವಲ್ಪ ಮುಂದೆ ಇವೆ. ಪಂಜಾಬ್ಗೂ ಕೂಡ ಚಾನ್ಸ್ ಇದೆ ನಮ್ಮ ಜೊತೆಗೆ. LSG, KKR ಔಟ್ ಅಂಡ್ ಔಟ್ ಚಾನ್ಸ್ ಇದೆ, ಬಟ್ ಬಹುತೇಕ ಕಷ್ಟ.